86 ವರ್ಷದ ವಯೋವೃದ್ಧ ಶಿಯಾ ಮುಸ್ಲಿಮರ ಸುಪ್ರೀಂ ಲೀಡರ್, ಅಂದರೆ ಅದು ರಿಲಿಜಿಯಸ್, ಸ್ಪಿರಿಚುವಲ್, ಪೊಲಿಟಿಕಲ್ ಮೂರು ಸುಪ್ರೀಂ ಲೀಡರ್ ಅಯಾತುಲ್ಲಾ ಖಮೇನಿಯನ್ನು ಇರಾನಿನ ರಾಜಧಾನಿ ತೆಹರಾನ್ನ ಅವರ ಕಚೇರಿಯಲ್ಲೇ ಹೊಡೆದು ಹಾಕುವಲ್ಲಿ ಇಸ್ರೇಲ್ ಅಮೆರಿಕ ಜಂಟಿ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಮೀಟಿಂಗ್ ಮಾಡ್ತಾ ಇದ್ದಾಗ ನಿನ್ನೆ ಮಧ್ಯಾಹ್ನ ಸುದ್ದಿ ಬಂತು, ಇಸ್ರೇಲ್ನವರು ಬಾಂಬಿಂಗ್ ಶುರು ಮಾಡಿದ್ರು, ಅಮೆರಿಕ ಇಸ್ರೇಲ್ ದಾಳಿಯನ್ನು ಶುರು ಮಾಡಿದ್ವು ಅಂತ. ಇದೊಂದು ರೀತಿ ದಿನಗಣನೆ, ಕ್ಷಣಗಣನೆ ಹಂಗೆ ನಡೀತಾ ಇತ್ತು. ಇರಾನ್ ಅಮೆರಿಕ ಮಧ್ಯದಲ್ಲಿ ಸಂಧಾನದ ಮಾತುಕತೆಗಳಾಗ್ತಾ ಇದ್ವು. ಒಮನ್ ಮಧ್ಯಸ್ಥಿಕೆ ವಹಿಸಿತ್ತು. ಮಾತುಕತೆಗಳ ಮುರಿದು ಬಿದ್ದವು, ದಾಳಿ ಶುರುವಾಯಿತು. ಅದರ್ವೈಸ್ ಅಮೇರಿಕ ಇರಾನಿನ ಹತ್ತಿರದ ಸಮುದ್ರದಲ್ಲಿ ಅಬ್ರಹಾಂ ಲಿಂಕನ್ ಅನ್ನುವಂಥ ತನ್ನ ಅತಿ ದೊಡ್ಡ ಯುದ್ಧ ನೌಕೆಯನ್ನು ನಿಲ್ಲಿಸಿಕೊಂಡು ವೇಟ್ ಮಾಡ್ತಾನೇ ಇತ್ತು. ಮಾತುಕತೆಗಳ ಮುರಿದು ಬಿದ್ದರೆ ದಾಳಿ ಮಾಡೋಣ ಅಂತ ವೇಟ್ ಮಾಡ್ತಾ ಇತ್ತು. ನಿನ್ನೆ ಶುರುವಾದವು ದಾಳಿಗಳು. ದಾಳಿ ಶುರುವಾಗಿ ಇನ್ನೂ 24 ಗಂಟೆಗಳ ಕಳೆದಿಲ್ಲ ರೀ, ಆಗಲೇ ಇರಾನಿನ ಅತ್ಯುನ್ನತ ನಾಯಕನನ್ನು ಹೊಡೆದು ಹಾಕುವಲ್ಲಿ ಈ ಕಾರ್ಯಾಚರಣೆ ಯಶಸ್ವಿಯಾಯಿತು. ಫಸ್ಟಿಗೆ ಆಶ್ಚರ್ಯ, ಆಮೇಲೆ ನಾವು ಕನೆಕ್ಟ್ ಮಾಡಿದೆ ಅದನ್ನು. ಡೊನಾಲ್ಡ್ ಟ್ರಂಪ್ ಕಳೆದ ವರ್ಷ ಜೂನ್ನಲ್ಲಿ ಮಾಡಿದ್ದ ಟ್ವೀಟ್ ನೋಡಿ. ಜೂನ್ನಲ್ಲೂ ಇರಾನ್ ಮೇಲೆ ದಾಳಿ ಮಾಡಿದ್ರು. ದಾಳಿಯ ಸ್ವರೂಪ ಹೆಂಗಿತ್ತು? ಅಲ್ಲೆಲ್ಲೋ ದೂರದಲ್ಲಿ ಅಮೆರಿಕದ ಏರ್ ಬೇಸ್ನಿಂದ ಒಂದು ಬಾಂಬರ್ ಟೇಕ್ ಆಫ್ ಆಯಿತು. ಭೂಮಿಯ ಆಳಕ್ಕೆ ನುಗ್ಗಿಕೊಂಡು ಹೋಗಿ ಒಳಗಿರುವುದನ್ನು ಸ್ಫೋಟಿಸಬಲ್ಲಂಥ ಮಿಸೈಲ್ಗಳನ್ನು ತಗೊಂಡು ಬಂದಿತ್ತು. ಇರಾನ್ ಎಲ್ಲೆಲ್ಲಿ ನ್ಯೂಕ್ಲಿಯರ್ ಫೆಸಿಲಿಟಿಗಳನ್ನು ಇಟ್ಕೊಂಡಿದೆ ಅಂತ ಅಮೆರಿಕಕ್ಕೆ ಸ್ಪಷ್ಟವಾಗಿ ಗೊತ್ತಿತ್ತು. ಬಂದರು, ಹಾಕಿದ್ರು ಬಾಂಬು, ಹೋದರು. ಆಮೇಲೆ ಹೇಳಿದ್ರು ಇರಾನಿನ ನ್ಯೂಕ್ಲಿಯರ್ ಫೆಸಿಲಿಟಿಗಳನ್ನು ನಾವು ಧ್ವಂಸಗೊಳಿಸಿದ್ದೇವೆ, ಇನ್ನು ಮತ್ತೆ ನ್ಯೂಕ್ಲಿಯರ್ ಬಾಂಬ್ಗಳನ್ನು ತಯಾರಿಸುವ ಪ್ರಾಸೆಸ್ಸನ್ನು ಇರಾನ್ ಆರಂಭಿಸಬೇಕು ಅಂದರೆ ತುಂಬ ಟೈಮ್ ಬೇಕಾಗತ್ತೆ ಅಂತ ಹೇಳಿದ್ರು, ಹೋದರು. ಮುಗಿತಲ್ಲ ಅಲ್ಲಿಗೆ, ಗೋಲ್ ಅಚೀವ್ಡ್. ಮತ್ತಿದ್ಯಾಕಿದು? ಸಮಾಧಾನ ಇಲ್ಲ. ಅವರು ಇನ್ನೂ ನ್ಯೂಕ್ಲಿಯರ್ ಬಾಂಬ್ ಮಾಡ್ತಾನೇ ಇದ್ದಾರೆ, ಅವರಿನ್ನೂ ಯುರೇನಿಯಂ ಪ್ಯೂರಿಫಿಕೇಷನ್ ಮಾಡ್ತಾನೇ ಇದ್ದಾರೆ ಅಂತ. ಆ ಕಾರಣಕ್ಕೆ ಶುರುವಾದ ದಾಳಿ ಅಯಾತುಲ್ಲಾ ಖಮೇನಿಯನ್ನು ಮುಗಿಸಿದ್ರು. ಇಟ್ ವಾಸ್ ಅ ಪ್ರಿಸೈಸ್ ಅಟ್ಯಾಕ್. ನೋಡಿ, ಮೊಸಾದ್ ಹೆಂಗೆ ಕೆಲಸ ಮಾಡುತ್ತೆ ಅದರ ಬಗ್ಗೆ ದಂತಕಥೆಗಳನ್ನು ನಾನು ಕೇಳಿದ್ದೀನಿ, ಓದಿದ್ದೀನಿ. ಲಾಸ್ಟ್ ಟೈಮ್ ದಾಳಿ ಮಾಡಿದ್ರಲ್ಲ ಹೆಂಗೆ ಅಂದರೆ, ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಅಪಾರ್ಟ್ಮೆಂಟ್ಗಳಿರ್ತವೆ. ಒಂದು ಅಪಾರ್ಟ್ಮೆಂಟು ಒಂದು 4-5 ಎಕರೆ ಪ್ರದೇಶದಲ್ಲಿದೆ ಅಂದರೆ ಆ ಅಪಾರ್ಟ್ಮೆಂಟಿಗೆ ಬೇರೆ ಬೇರೆ ಟವರ್ಗಳಿರ್ತವೆ, A, B, C ಟವರ್ ಅಂತ. ಒಂದೊಂದು ಟವರ್ನಲ್ಲೂ 20-25 ಫ್ಲೋರ್ಗಳಿರ್ತವೆ. ಒಂದೊಂದು ಫ್ಲೋರ್ನಲ್ಲೂ 10-12 ಮನೆಗಳಿರ್ತವೆ. ಮೊಸಾದ್ನ ಕಾರ್ಯಾಚರಣೆ ಹೆಂಗೆ ಅಂದರೆ, ಯಾವ ಅಪಾರ್ಟ್ಮೆಂಟಿನ, ಯಾವ ಟವರ್ನ, ಯಾವ ಫ್ಲೋರಿನ, ಯಾವ ಫ್ಲ್ಯಾಟಿನ, ಯಾವ ಬೆಡ್ರೂಮ್ನಲ್ಲಿ ಇರಾನಿನ ನ್ಯೂಕ್ಲಿಯರ್ ಸೈಂಟಿಸ್ಟ್ ಮಲ್ಕೊಂಡಿರ್ತಾನೆ ಅಂತ ಗೊತ್ತಿರ್ತಿತ್ತು ಅವ್ರಿಗೆ. ಅವರ ಡ್ರೋನ್ಗಳು ಅದು ಹೆಂಗೆ ಹೊಡಿತಿದ್ವು ಅಂದರೆ, ಆ ಫ್ಲ್ಯಾಟಿನ ಬಾತ್ರೂಮಿನ ಕಿಟಕಿಯೊಳಗೆ ನುಗ್ಗಿ ಬೆಡ್ ಕೆಳಗೆ ಬ್ಲಾಸ್ಟ್ ಆದರೆ ಬೆಡ್ ಮೇಲೆ ಮಲ್ಕೊಂಡಿರೋ ಗಂಡ ಹೆಂಡತಿ ಇಬ್ಬರೇ ಸಾಯ್ಬೇಕು ಅಷ್ಟೇ. ಅಪಾರ್ಟ್ಮೆಂಟಿಗೆ ಏನೂ ಆಗಿರಬಾರ್ದು. ಅಷ್ಟು ಪ್ರಿಸೈಸ್ ಆದ ಅಟ್ಯಾಕ್ ಮಾಡ್ತಾರೆ ಅವರು. ಆ ಅಟ್ಯಾಕ್ ಸಾಧ್ಯ ಆಗೋದು ಯಾಕೆ ಅಂದರೆ ಇಂಟೆಲಿಜೆನ್ಸ್ ಕಾರಣಕ್ಕೆ. ಇವನು ಇಲ್ಲೇ ಇರ್ತಾನೆ ಅಂತ ಗೊತ್ತಿರಬೇಕು. ಲಾಸ್ಟ್ ಟೈಮ್ ಟ್ರಂಪ್ ಹೇಳಿದರು, ಖಮೇನಿ ನೀ ಎಲ್ಲಿದೆಯಾ ಅಂತ ಗೊತ್ತು, ಹೋಗಲಿ ಅಂತ ಬಿಟ್ಟಿದ್ದೀವಿ ನಿನ್ನ ಅಂತ. ಈ ಸಲ ಹೋಗಲಿ ಅಂತ ಬಿಡೋ ನಿರ್ಧಾರ ಮಾಡಲಿಲ್ಲ. ಬಹುಶಃ ಖಮೇನಿ ಆ್ಯಂಡ್ ಅಸೋಸಿಯೇಟ್ಸ್ ಥಾಟ್, ಈಗಷ್ಟೇ ದಾಳಿ ಶುರು ಮಾಡಿದ್ದಾರೆ ಇವರು, ನಮ್ಮನ್ನೆಲ್ಲ ಟಾರ್ಗೆಟ್ ಮಾಡೋಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ತಗೋತಾರೆ. ಅಷ್ಟರಲ್ಲಿ ಯಾವ ರೀತಿ ಪ್ರತೀಕಾರ ತಗೋಬೇಕು, ವಾಪಸ್ ದಾಳಿ ಮಾಡಬೇಕು ಅನ್ನೋ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಹೈಡೌಟಿಗೆ ಹೋಗಿಬಿಡಬೇಕು ಅಂತ ಅನ್ಕೊಂಡಿದ್ರಿ ಇವರು. ಲಾಸ್ಟ್ ಟೈಮ್ ಖಮೇನಿ ವಾಸ್ ಹೈಡಿಂಗ್ ಇನ್ ಅ ಬಂಕರ್ಗೆ ಹೋಗಿ ಕೂತ್ಕೊಂಡಿದ್ದು. ಈ ಸಲ ಬಂಕರ್ಗೆ ಹೋಗುವುದಕ್ಕಿಂತ ಮುಂಚಿನ ಸಭೆ ಅನಿಸುತ್ತೆ, ಆ ಸಭೆ ಮಾಡ್ತಾಯಿದ್ರು. ಅದರ್ವೈಸ್ ಎಷ್ಟೆಷ್ಟೆಲ್ಲ ಇಂಪಾರ್ಟೆಂಟ್ ಜನ ಇದ್ದರು. ಇಂಥ ದುರಿತ ಕಾಲದಲ್ಲಿ ಇಷ್ಟು ಜನ ಪ್ರಮುಖರನ್ನೆಲ್ಲ ಒಂದೇ ಕಡೆ ಸೇರಿಸಬಾರ್ದು.
ಇತ್ತೀಚೆಗೆ ಇಸ್ರೇಲ್ ಇರಾನ್ನಲ್ಲಿ ನಡೆಸಿದ ಮತ್ತೊಂದು ಪ್ರಿಸಿಷನ್ ಅಟ್ಯಾಕಿನ ಮಾಹಿತಿಗಳನ್ನು ನಾನು ಓದ್ತಾ ಇದ್ದೆ. ಅಯಾತುಲ್ಲಾ ಖಮೇನಿಗೆ ಅತ್ಯಂತ ಆಪ್ತರಾದ 11 ಜನ ಸೇನಾಧಿಕಾರಿಗಳು. ಆ 11 ಜನ ಸೇನಾಧಿಕಾರಿಗಳಿಗೆ ಖಮೇನಿ ಆಫೀಸ್ನಿಂದ ಒಂದು ಮೆಸೇಜ್ ಬರುತ್ತೆ. ಅವರು ಈ ರೀತಿಯ ಪ್ರೈವೇಟ್ ಮೆಸೇಜ್ಗಳಿಗೆ, ಅಂದರೆ ಮೋಸ್ಟ್ ಕಾನ್ಫಿಡೆನ್ಷಿಯಲ್ ಮೆಸೇಜ್ಗಳಿಗೆ ಇನ್ನೊಂದು ಪ್ಯಾರಲಲ್ ರೂಟ್ ಇಟ್ಕೊಂಡಿದ್ದಾರಂತೆ. ಖಮೇನಿ ಆಫೀಸ್ನಿಂದ ಕೇವಲ ಒಂದು ಸ್ಪೆಸಿಫಿಕ್ ಸೋರ್ಸ್ ಮೂಲಕ ಮಾತ್ರ ಅವ್ರಿಗೆ ಮೆಸೇಜ್ ಬರಬೇಕು, ಅಂದರೆ ಅದು ಖಮೇನಿ ಆಫೀಸ್ನಿಂದ ಬಂದಂಥ ಮೆಸೇಜ್ ಅಂತ ಅರ್ಥ ಮಾಡ್ಕೊತಾ ಇದ್ರು ಅವರು. 11 ಜನರಿಗೆ ಮೆಸೇಜ್ ಬಂದಿದೆ. ಹಂಗೆ ಅರ್ಲಿ ಮಾರ್ನಿಂಗ್ 3 ಗಂಟೆಗೆ ಇಂಥ ಜಾಗದಲ್ಲಿ ಸಭೆಗೆ ಸೇರುವುದು, ಸುಪ್ರೀಂ ಲೀಡರ್ ವಾಂಟ್ಸ್ ಟು ಟಾಕ್ ಟು ಯು ಆಲ್ ಅಂತ. ಎಲ್ಲರೂ ಮಧ್ಯರಾತ್ರಿ ಎದ್ದು ರೆಡಿಯಾಗಿ 11 ಜನ ಬಂದರು. ಆ ಹೇಳಿದ ಜಾಗಕ್ಕೆ ಬಂದರು. ಹೇಳಿದ ಜಾಗಕ್ಕೆ ಕರೆಕ್ಟಾಗಿ ಅಲ್ಲಿಗೆ ಬಿತ್ತು ಬಾಂಬು. ಆಮೇಲೆ ಗೊತ್ತಾಗಿದ್ದು ಇವ್ರಿಗೆ ಖಮೇನಿ ಆಫೀಸ್ನಿಂದ ಮೆಸೇಜೇ ಬಂದಿರಲಿಲ್ಲ. ಇಸ್ರೇಲ್ನವರು ಇಂಟರ್ಸೆಪ್ಟ್ ಮಾಡಿ ತಾವು ಕಳಿಸ್ಕೊಂಡ್ಬಿಟ್ಟಿದ್ರು ಮೆಸೇಜ್, ತಾವು ಕಳಿಸಿದ್ರು. ಟರ್ಕಿದಲ್ಲಿ ಭಾಳ ಶಾಣೆತನ ಮಾಡಿ ಮೊಬೈಲ್ ಯೂಸ್ ಮಾಡಿದ್ರೆ ಸಿಕ್ಕಾಕತ್ತೀವಿ ಅಂತ ಪೇಜರ್ಗಳನ್ನು ಬಳಸ್ತಾ ಇದ್ರಲ್ರಿ, ಆ ಪೇಜರ್ನೊಳಗೆ ಬಾಂಬಿಟ್ಟು ಕಳಿಸಿದ್ರು ಇವರು ಇಸ್ರೇಲ್ನವರು. ಪ್ರಳಯಾಂತಕರು ಅಂದರೆ ಪ್ರಳಯಾಂತಕರು, ಪ್ರಳಯಾಂತಕರು. ನೋಡಿ, ಆ್ಯಕ್ಚುಲಿ ಖಮೇನಿಯ ಮೇಲೆ ದಾಳಿಯ ಪ್ಲ್ಯಾನ್ ಇವತ್ತಿತ್ತಂತೆ, ಅಂದರೆ ಇವತ್ತು ರಾತ್ರಿ. ಆದರೆ ಎಲ್ಲೋ ಓದ್ತಾ ಇದ್ದೆ ನಾನು, ಇಷ್ಟೂ ಜನ ಪ್ರಮುಖರು ಒಂದೇ ಸಲ ಇವತ್ತು ರಾತ್ರಿ ಸಿಗಲಿಕ್ಕಿಲ್ಲ. ಹೆಂಗೂ ಒಂದೇ ಕಡೆ ಇದ್ದಾರೆ, ಹೊಡೆದು ಬಿಡೋಣ ಅಂತ ಹೊಡೆದಿದ್ದು. ಯಾರ್ಯಾರು ಸತ್ತರು ನೋಡಿ ಅಲ್ಲಿ. ಖಮೇನಿಯ ಮಗಳು, ಅಳಿಯ, ಸೊಸೆ, ಮೊಮ್ಮಗು ಸೇರಿದಂತೆ ಪ್ರಮುಖರಿಷ್ಟು ಜನ. ಈ ಫೋಟೋದಲ್ಲಿ ಪಕ್ಕದಲ್ಲಿರುವ ಇಬ್ಬರು ಸಣ್ಣ ಮಕ್ಕಳು ಬಿಟ್ಟರು ಉಳಿದವರೆಲ್ಲ ಹೋದರು. ಇರಾನಿನ ರಕ್ಷಣಾ ಸಚಿವರೇ ಹೋದರು ದಾಳಿಯಲ್ಲಿ. ಅಮೀರ್ ನಾಸಿರ್ ಜಡ್ಜ್, ಮೊಹಮ್ಮದ್ ಪೊಕ್ರೊಕಾ ಅಂತ IRGC ಮುಖ್ಯಸ್ಥ, ಅಲಿ ಖಮೀಖನಿ ಭದ್ರತಾ ಸಲಹೆಗಾರ, ಅಲಿ ಅಕ್ಬರ್ ವೆಲಾಯತಿ ರಾಷ್ಟ್ರೀಯ ಭದ್ರತಾ ಕಾರ್ಯದರ್ಶಿ, ಅಬ್ದುಲ್ ರಹೀಂ ಮೌಸಾವಿ ಸಶಸ್ತ್ರ ಪಡೆಗಳ ಮುಖ್ಯಸ್ಥ, ಅಮೀರ್ ಅಟಾಮಿ ಸೇನಾ ಕಮಾಂಡರು, ಗೋಲಂ ರೇಜಾ ಸೊಲೈಮಾನಿ ಅರೆಸೇನಾ ಪಡೆಯ ಕಮಾಂಡರ್, ಎಸ್ಮಾಯಿಲ್ ಕ್ವಾನಿ ಬ್ರಿಗೇಡಿಯರ್ ಜನರಲ್. ಇಷ್ಟು ಜನ ಪ್ರಮುಖರನ್ನು ಒಂದೇ ದಾಳಿಯಲ್ಲಿ ಮುಗಿಸಲಾಯಿತು. ಇಂಟ್ರಡಕ್ಷನ್ನಲ್ಲಿ ಹೇಳ್ತಾ ಇದ್ದೆ ನಾನು, 30 ಬಾಂಬ್ಗಳನ್ನು ಹಾಕಿದ್ದಾರೆ ಆ ಜಾಗದ ಮೇಲೆ. ಎಲ್ಲಿ ಖಮೇನಿ ಮೀಟಿಂಗ್ ನಡೀತಾ ಇತ್ತು ಆ ಜಾಗದ ಮೇಲೆ 30 ಬಾಂಬ್ ಹಾಕಿದ್ದಾರೆ. ಬಟ್ ಇರಾನಿನ ಆಕಾಶದಲ್ಲಿ ಒಟ್ಟು 200 ಯುದ್ಧ ವಿಮಾನಗಳ ಹಾರಾಡ್ತಾ ಇದ್ವು. ಎಲ್ಲವೂ ಇಸ್ರೇಲ್ ಮತ್ತು ಅಮೇರಿಕದ್ದೇ. 200. ಅದರಲ್ಲಿ ಫೈಟರ್ ಜೆಟ್ ಒಂದಷ್ಟು ಇರ್ತವೆ, ಅದರ ಕೋಆರ್ಡಿನೇಷನ್ಗೆ ಅಂತ ಇನ್ನೊಂದು ವಿಮಾನ ಇರುತ್ತೆ. ಹೀಗೆ ಟೋಟಲ್ 200 ವಿಮಾನ. ಸೊ ಸಹಜವಾಗಿ ನಿಮಗೆ ಪ್ರಶ್ನೆ ಬರುತ್ತೆ, 200 ವಿಮಾನಗಳು ತಮ್ಮ ಏರ್ ಸ್ಪೇಸಿಗೆ ಬರೋ ತನಕ ಇರಾನ್ ಏನು ಮಾಡ್ತಿತ್ತು ಅಂತ. ಇರಾನಿನ ಬಲಹೀನತೆ ಅದು, ಬಲಹೀನತೆ. ದಶಕಗಳಿಂದ ಹಾಕಿಕೊಂಡು ಬರಲಾಗಿರುವ ಸ್ಯಾಂಕ್ಷನ್ಸ್ ಕಾರಣಕ್ಕೆ ಇರಾನಿಗೆ ಗಟ್ಟಿಯಾದದ್ದೊಂದು ಏರ್ಫೋರ್ಸ್ನಾಗಲಿ ಅಥವಾ ಏರ್ ಡಿಫೆನ್ಸ್ ಸಿಸ್ಟಮ್ನಾಗಲಿ ಕಟ್ಟಿಕೊಳ್ಳುವುದಕ್ಕಾಗಲೇ ಇಲ್ಲ. ಯಾವುದೋ ಕಾಲದಲ್ಲಿ ರಷ್ಯಾ ಕೊಟ್ಟಿದ್ದ ಔಟ್ಡೇಟೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ S-300 ಇಟ್ಕೊಂಡಿದೆ ಅದು. ಅದನ್ನು, ಅದರ ರಡಾರ್ಗಳನ್ನು ಬ್ಲಾಕ್ ಮಾಡುವಂಥ ಟೆಕ್ನಾಲಜಿಗಳು ಅಮೇರಿಕ ಹತ್ರನೂ ಇದ್ದಾವೆ, ಇಸ್ರೇಲ್ ಹತ್ರನೂ ಇದ್ದಾವೆ. ರಡಾರಿಗೆ ಗೊತ್ತೇ ಆಗೋದಿಲ್ಲ ಒಂದು ಯುದ್ಧ ವಿಮಾನ ಬಂತು ಅಂತ. ಅಂದರೆ ಇಡೀ ಇರಾನಿನ ಏರ್ ಸ್ಪೇಸು ನಮ್ಮ ಆಟ ಆಡೋ ಗ್ರೌಂಡ್ ಅನ್ನುವ ರೀತಿಯಲ್ಲಿ ಓಡಾಡ್ಬಿಟ್ಟು ವಿಮಾನಗಳು ರಾತ್ರಿ ಇಡೀ ಓಡಾಡ್ಬಿಟ್ಟಿದ್ದಾವೆ. ಏನು ಮಾಡಿ ಕೆಳಗೆ ನಿಂತ್ಕೊಂಡು ನೋಡ್ಬೇಕು ಇವರು ಅಷ್ಟೇ. ಅಯ್ಯೋ ಅಲ್ಲೊಂದು ಬಂತು ಇಲ್ಲೊಂದು ಬಂತು ಅಂತ ಹಂಗೆ ಓಡಾಡಿದ ವಿಮಾನ. 30 ಬಾಂಬ್ ಹಾಕಿದ್ರು. ಇದೇ ಬಾಂಬಿಂಗಿನ ದೃಶ್ಯಗಳು. ಅಲ್ಲೊಂದು ಲೇಡಿಯೊಬ್ಬಳು ತನ್ನ ಮನೆಯ ಬಾಲ್ಕನಿಯಿಂದ ಒಂದು ಶೂಟ್ ಮಾಡಿದ್ದಾಳೆ. ಅಂದರೆ ಇಡೀ ಇರಾನಿನ ಮೂಡ್ ಹಂಗಿದೆ ಅಂತ ಹೇಳೋದಿಲ್ಲ ನಾನು, ಬಟ್ ಅಂಥ ಮೂಡು ಇದೆ. ಸಂಭ್ರಮಾಚರಣೆ ಆಕೆಗೆ. ಹೊಡೆದ್ಬಿಟ್ರು ಖಮೇನಿನ ಅಂತ. ಅದೇ ದೇಶದ ನಾಗರಿಕಳೊಬ್ಬಳಿಗೆ. ಇದು ದಟ್ ಈಸ್ ದ ಕಂಪೌಂಡ್. ಇಡೀ ಇರಾನಿನ ಮೂಡ್ ಹಂಗಿದೆ ಅಂತ ಹೇಳ್ತಿಲ್ಲ ನಾನು. ಆಕ್ರೋಶಭರಿತರಾಗಿ ಬೀದಿಗಿಳಿದ ಜನರನ್ನು ತೋರಿಸ್ತೀನಿ. ಬಟ್ ಈ ಮೂಡು ಇದೆ ಅನ್ನೋದನ್ನು ಹೇಳಬೇಕಾಗಿತ್ತು ನಿಮಗಷ್ಟೇ. ಇದೇ ದೃಶ್ಯ. ಒಂದು ಮಾಹಿತಿಯ ಪ್ರಕಾರ ಸಭೆಗೆ ಏನು ಸೇರಿದ್ರಲ್ಲ, ಅವರ ಮಧ್ಯದಲ್ಲೇ ಮೊಸಾದ್ನ ಇನ್ಫಾರ್ಮರ್ ಒಬ್ಬ ಇದ್ದ. ಅಂದರೆ ಕರೆಕ್ಟಾಗಿ ಅಕ್ಯುರೇಟಾಗಿ ಇಂತಿಂಥವ್ರು ಇದ್ದಾರೆ, ಇಲ್ಲಿ ಸಭೆ ಸೇರಿದ್ದಾರೆ ಅಂತೇಳಿ ಅನ್ನುವ ಮಾಹಿತಿ ಕೊಡುವ ವ್ಯಕ್ತಿಯೊಬ್ಬ ಮೊಸಾದ್ ಏಜೆಂಟ್ ಆ ಸಭೆಯಲ್ಲೇ ಇದ್ದ.
ಎಷ್ಟು ಅಕ್ಯುರೇಟಾಗಿ ಮಾಹಿತಿ ಹೋಯಿತು ಅಂದರೆ ಖಮೇನಿ ಯಾವ ರೂಮ್ನಲ್ಲಿ ಹೋಗಿ ಕೂತ್ಕೊಂಡಿದ್ದು, ಎಡಗಡೆ ಲೈನ್ನಲ್ಲಿ ಯಾರ್ಯಾರು ಕೂತ್ಕೊಂಡಿದ್ದಾರೆ, ಬಲಗಡೆ ಲೈನ್ನಲ್ಲಿ ಯಾರ್ಯಾರು ಕೂತ್ಕೊಂಡಿದ್ದಾರೆ ಅನ್ನೋಷ್ಟು ಅಕ್ಯುರೇಟ್ ಮಾಹಿತಿ ಹೋಯಿತು. ನೀನು ಆ ಕಟ್ಟಡದಿಂದ ಸ್ವಲ್ಪ ದೂರಕ್ಕೆ ಹೋಗು ಅಂತ ಆತನಿಗೆ ಮೆಸೇಜ್ ಬಂತಂತೆ. ಆತ ದೂರ ಹೋದ, ಗೊತ್ತಿತ್ತು ಆತನಿಗೆ ಈಗಿನ ದಾಳಿ ಆಗುತ್ತೆ ಅಂತ. ದಾಳಿ ಆಯಿತು, ಮತ್ತು ಆತನಿಗೆ ಮೆಸೇಜ್ ಬಂತಂತೆ, ಒಳಗಡೆ ಹೋಗು ಬಿಲ್ಡಿಂಗ್ನಲ್ಲಿ, ಖಮೇನಿಯ ಹೆಣ ಎಲ್ಲರೂ ಕಾಣಿಸುತ್ತಾ ನೋಡು ಅಂತ. ಒಳಗಡೆ ಹೋಗಿದ್ದಾನೆ. ಅಷ್ಟರಲ್ಲಿ ರೆಸ್ಕ್ಯೂಯರ್ಸ್ ಎಲ್ಲ ಬಂದಿದ್ದರು. ಖಮೇನಿಯ ಹೆಣ ಕಾಣಿಸ್ತು. ಆತ ಫೋಟೋ ತೆಗೆದು ಕಳಿಸಿದ್ನಂತೆ ಇಸ್ರೇಲಿಗೆ. ಹೆಣ ನೋಡಿದ್ರು, ಡೊನಾಲ್ಡ್ ಟ್ರಂಪು ನೋಡಿದ್ರು, ಖಚಿತ ಆಯಿತು, ಘೋಷಣೆ ಮಾಡಿದ್ರು, ಖಮೇನಿ ಈಸ್ ನೋ ಮೋರ್ ಅಂತ. ಇಬ್ಬರು ಮಾತಾಡಿದ್ದಾರೆ, ಡೊನಾಲ್ಡ್ ಟ್ರಂಪ್ ಮತ್ತು ಬೆಂಜಮಿನ್ ನೆತನ್ಯಾಹು. ನಿನ್ನೆ ಮಾತಾಡಿದ್ದು. ಮೊನ್ನೆ ತಾನೇ ನಮ್ಮ ನರೇಂದ್ರ ಮೋದಿಯವರು ಹೋದಾಗ ಏನು ಪತ್ನಿ ಸಮೇತರಾಗಿ ಬಂದು ಸ್ವಾಗತ ಮಾಡಿದ್ದು, ಕರ್ಕೊಂಡು ಓಡಾಡಿಸಿದ್ದು, ಇಸ್ರೇಲ್ ತುಂಬ ವಾಪಸ್ ಹೋಗಾಗ ನಮಸ್ಕಾರ ಮಾಡಿ ಕಳಿಸ್ಕೊಟ್ಟಿದ್ದು. ಬಹುಶಃ ಮೋದಿ ಇಸ್ರೇಲ್ನಿಂದ ವಿಮಾನ ಹತ್ತಿದ ತಕ್ಷಣ ಇವ್ರದ್ದು ಆಪರೇಷನ್ನಿನ ಪ್ರಿಪ್ರೇಷನ್ನೇ ಶುರುವಾದವೋ ಏನೋ. ಇಸ್ರೇಲ್ ಒಳಗಿನ ಸಂಭ್ರಮಾಚರಣೆಯನ್ನು ನೋಡ್ತಾ ಇದ್ದೀರಿ. ಖಮೇನಿ ಈಸ್ ಫಿನಿಶ್ಡ್. ವೈ ಇಸ್ ಇಟ್ ಇಂಪಾರ್ಟೆಂಟ್? ಖಮೇನಿಗೊಂದು ಹಠ ಇತ್ತು. ಖಮೇನಿಯ ಕಾರಣಕ್ಕಾಗಿ ಇಡೀ ಇರಾನಿನ ಎಸ್ಟಾಬ್ಲಿಷ್ಮೆಂಟಿಗೊಂದು ಹಠ ಇತ್ತು. ಈ ಜಗತ್ತಿನ ನಕಾಶೆಯಲ್ಲಿ ಇಸ್ರೇಲ್ ಅನ್ನುವ ದೇಶ ಇರಬಾರ್ದು ಅಂತ. ನೋ, ಇದು ಇಸ್ರೇಲಿನ ಪ್ರದೇಶ ಅಷ್ಟಲ್ಲ, ಇದರ ಮೇಲೆ ಆಕ್ರಮಣ ಮಾಡ್ಕೊಂಡಿದೆ, ಇದರಿಂದ ವಾಪಸ್ ಹೋಗ್ಬೇಕು ಇಸ್ರೇಲು, ಅಥವಾ ಇರಾನ್ ಅದನ್ನು ಆಕ್ರಮಣ ಮಾಡ್ಕೊಂಡಿದೆ, ಆದರೆ ಅದಲ್ಲ ಇದು ಗಲಾಟೆ. ಇಸ್ರೇಲೇ ಇರಬಾರ್ದು ಅಂಥ ವಾದ ಸುಮಾರು ಮುಸ್ಲಿಂ ದೇಶಗಳು ಮಾಡ್ತಾ ಇದ್ವು. ದೇ ಹ್ಯಾವ್ ಫಾಲನ್ ಇನ್ ಲೈನ್. ಅವಾಗ ಗೊತ್ತಾಗಿದೆ ಇಸ್ರೇಲ್ನೇನು ಮಾಡೋದಕ್ಕಾಗೋದಿಲ್ಲ. ನೆಮ್ಮದಿಯಾಗಿರಬೇಕು ಅಂದರೆ ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್ ಇರಬೇಕಾಗತ್ತೆ ಅಂತ ಅರ್ಥ ಮಾಡಿಕೊಂಡು ಅವು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಇಸ್ರೇಲ್ನ ಜೊತೆಗೆ ಸಂಬಂಧ ಸುಧಾರಣೆ ಮಾಡಿಕೊಂಡು ಒಪ್ಪಂದಗಳನ್ನು ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾವೆ, ಆರಾಮಾಗಿದ್ದಾವೆ. ಬಟ್ ಅಯಾತುಲ್ಲಾ ಅಲಿ ಖಮೇನಿ ಹಂಗಿರಲಿಲ್ಲ. ಈ ಮನುಷ್ಯನಿಗೆ ಇಸ್ರೇಲ್ ಅನ್ನೋದು ಇರಬಾರ್ದು. ಹಂಗೆ ನೋಡಿದ್ರೆ ಇರಾನಿನ ಎರಡನೆಯ ಸರ್ವೋಚ್ಚ ನಾಯಕ, 36 ವರ್ಷಗಳಿಂದ, ರೈಟ್ ಫ್ರಮ್ 1989 ಆ ದೇಶವನ್ನು ಆಳ್ತಾ ಇದ್ದಂಥ ಮನುಷ್ಯ. ಈತನಿಗಿಂತ ಮುಂಚೆ ಇನ್ನು 10 ವರ್ಷ 1979 ನಂತರ ರುಹಲ್ಲಾ ಖಮೇನಿ ಅಂತ. ರುಹಲ್ಲಾ ಖಮೇನಿ ಮೊದಲ ಸರ್ವೋಚ್ಚ ನಾಯಕ, ಎರಡನೆಯ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಖಮೇನಿ. 1979ರಿಂದ 89 ತನಕ ರುಹಲ್ಲಾ ಖಮೇನಿ, 89ರಿಂದ ಇವತ್ತು ಬೆಳಗಿನ ತನಕ ಅಯಾತುಲ್ಲಾ ಅಲಿ ಖಮೇನಿ. ಅದಕ್ಕಿಂತ ಮುಂಚೆ ಪೆಹಲ್ವಿ ರಾಜರಿದ್ದರು, ಇರಾನ್ನಲ್ಲಿ ಪೆಹಲ್ವಿ ರಾಜರಿದ್ದರು. ಅವರ ಆಳ್ವಿಕೆಯ ಸಂದರ್ಭದಲ್ಲಿ ಇರಾನ್ ಹೆಂಗಿತ್ತು ಅನ್ನುವ ದೃಶ್ಯಗಳನ್ನು ತೋರಿಸ್ತೀನಿ ನಿಮಗೆ. ಈಗ ಟೈಮ್ ಇಲ್ಲ, ಬ್ರೇಕ್ ಆದಮೇಲೆ ತೋರಿಸ್ತೀನಿ. ನೀವು ನಂಬಕ್ಕಾಗೋದಿಲ್ಲ ರೀ ಇದು ಇರಾನ ಅಂತ. ಪೆಹಲ್ವಿ ರಾಜರ ವಿರುದ್ಧ ದೊಡ್ಡ ಹೋರಾಟವೊಂದನ್ನು, ಇಸ್ಲಾಮಿಕ್ ಹೋರಾಟವೊಂದನ್ನು ಸಂಘಟಿಸಲಾಯಿತು. ಏನಂಥೇಳಿ, ಆ ಫೋಟೋ ನೋಡ್ತಾ ಇರಲ್ಲ, ಎಲ್ಲ ಇರಾನಿನ ಫೋಟೋಗಳಿವೆಲ್ಲ. ಇಸ್ಲಾಂನಿಂದ ದೂರ ಹೋಗ್ತಾ ಇದೆ ಈ ದೇಶ, ಢಂಬಾಚಾರದಲ್ಲಿ ಮುಳುಗಿದೆ, ಆಧುನಿಕತೆಯಲ್ಲಿ ಮುಳುಗಿದೆ, ಶರಿಯಾನ ಮರೆತು ಬಿಟ್ಟಿದೆ. ಮೊಹಮ್ಮದ್ ರೆಜಾ ಪಹಲಾವಿ ರಾಜ, ಈ ರಾಜ ಧರ್ಮಭ್ರಷ್ಟನಾಗಿದ್ದಾನೆ ಅಂತ ದೊಡ್ಡ ಹೋರಾಟ ಮಾಡಲಾಯಿತು. ರುಹಲ್ಲಾ ಖಮೇನಿ ನೇತೃತ್ವದಲ್ಲಿ ನಡೆದಂಥ ಹೋರಾಟ ಅದು. ಅದೇನು ಬುದ್ಧಿ ಭ್ರಮಣೆಯಾಗಿತ್ತೋ ಏನೋ, ಇರಾನಿನ ಜನ ಆ ಹೋರಾಟ ಬೆಂಬಲಿಸಿದರು. ಪಹಲಾವಿ ರಾಜನನ್ನು ಕಿತ್ತೆಸೆಯಲಾಯಿತು. ಅದರ ಜೊತೆಗೆ ಒಂದು ಪೊಲಿಟಿಕಲ್ ರೀಸನ್ನು ಇತ್ತಲ್ಲಿ. ನಮ್ಮ ಎಲ್ಲ ಆಯಿಲ್ ರಿಸೋರ್ಸ್ ಮೇಲೆ ಅಮೇರಿಕದ ಹಿಡಿತ ಬಂದುಬಿಟ್ಟಿದೆ ಅಂತ, ಅಮೇರಿಕಕ್ಕೆ ಆಯಿಲ್ ರಿಸೋರ್ಸ್ ಬರೆದು ಕೊಟ್ಟುಬಿಟ್ಟಿದ್ದಾರೆ ಅಂತ ಎಲ್ಲ ಆಗಿ ರುಹಲ್ಲಾ ಖಮೇನಿ 1979ರಲ್ಲಿ ರಾಜಾಡಳಿತವನ್ನು ಕಿತ್ತೆಸೆಯುವಲ್ಲಿ ಯಶಸ್ವಿಯಾದರು. ಆ ನಂತರ ಬಂದದ್ದು ಇಸ್ಲಾಮಿಕ್ ಆಡಳಿತ. ಯಾವ ನ್ಯೂಕ್ಲಿಯರ್ ಪವರ್ ಸೆಂಟರ್ಗಳನ್ನು ನಾವು ಧ್ವಂಸ ಮಾಡ್ತೀವಿ ಅಂತ ಅಮೇರಿಕ ಬರುತ್ತಲ್ಲ, ಇರಾನ್ಗೆ ಅದನ್ನು ಕಟ್ಟಿಕೊಟ್ಟವ್ರು ಯಾರು? ಇದೇ ಅಮೇರಿಕದವ್ರು ಕಟ್ಟಿಕೊಟ್ಟಿದ್ದು. ಇರಾನ್ ಯಾವ ಕಾರಣಕ್ಕೂ ನ್ಯೂಕ್ಲಿಯರ್ ಟೆಕ್ನಾಲಜಿನ ಹೊಂದಬಾರದು ಅಂತ ಅಮೇರಿಕ ವಾದ ಮಾಡುತ್ತಲ್ಲ, ಇದೇ ಅಮೇರಿಕದ ಜೊತೆ ಇರಾನಿಗೆ ನ್ಯೂಕ್ಲಿಯರ್ ಅಗ್ರಿಮೆಂಟ್ಗಳಿದ್ದವು ರೀ. ಫಸ್ಟ್ ನ್ಯೂಕ್ಲಿಯರ್ ರಿಯಾಕ್ಟರ್ ಆನ್ ಎಕ್ಸ್ಪೆರಿಮೆಂಟಲ್ ಬೇಸ್ ಇರಾನಿಗೆ ಗಿಫ್ಟ್ ಕೊಟ್ಟದ್ದು ಅಮೇರಿಕ. ಅದು ರಾಜಾಡಳಿತದಲ್ಲಿ. ಆ ನಂತರ ಬಂದ ಇಸ್ಲಾಮಿಕ್ ಆಡಳಿತ, ಅದು ಅಮೇರಿಕದ ವಿರುದ್ಧವೂ ನಿಂತ್ಕಣ್ತು, ಇಸ್ರೇಲ್ ವಿರುದ್ಧವೂ ನಿಂತ್ಕಣ್ತು.
1925ರಿಂದ 1979 ರಾಜಾಡಳಿತದ ಕಾಲದ ಇರಾನ್ಗೂ ರಾಜಾಡಳಿತ ಹೋಗಿ ಇಸ್ಲಾಮಿಕ್ ಮೌಲ್ವಿಗಳ ಆಡಳಿತದ ಇರಾನ್ಗೂ ವ್ಯತ್ಯಾಸ ಏನು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.